ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಣ್ಣ ಬಾಳೆಕುಂದ್ರಿ ಗ್ರಾಮದಲ್ಲಿ ಮರಾಠಿ ಪುಂಡರು ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದು ಖಂಡನೀಯ ಎಂದು ಕನ್ನಡ ಹೋರಾಟಗಾರ ಗಂಗಾಧರ ದೊಡ್ಡಮನಿ ಹೇಳಿದ್ದಾರೆ. ಶನಿವಾರ ಬೆಳಗಾವಿಯಲ್ಲಿ ಮರಾಠಿಗರ ಅಟ್ಟಹಾಸ ಕಡಿಮೆಯಾಗಿತ್ತು. ಆದರೆ ಏಕಾಏಕಿ ಕೆಲ ಪುಂಡರು ಸೇರಿಕೊಂಡು ಮರಾಠಿ ಮಾತನಾಡುವಂತೆ ಹಲ್ಲೆ ಮಾಡಿದವರನ್ನ ಪೊಲೀಸರು ಬಂಧಿಸಬೇಕು ಅಂತ ಆಗ್ರಹಿಸಿದರು. ನಿನ್ನೆ ಆದಂತಹ ನಮ್ಮ ಕರ್ನಾಟಕ ಬಸ್ ಕಂಡಕ್ಟರ್ ಮೇಲೆ ಒಂದು ಭಾಷಾ ಆಧಾರಿತವಾಗಿ ಹಲ್ಲೆ ನಡೆದಿದೆ. ಏನಂದರೆ ಸುಳೆಬಾವಿಯಿಂದ ಬೆಳಗಾವಿ ಮಧ್ಯ ಬರೋ ಬಸ್ಸಲ್ಲಿ ಒಬ್ಬ ಮಹಿಳೆ ಆಧಾರ್ ಕಾರ್ಡಲ್ಲಿ ಕೇಳಿದ್ದಕ್ಕೆ ಅವರು ಮರಾಠಿಯಲ್ಲೇ ಕೇಳಬೇಕು ಅಂತ ಅವ್ರಿಗೂ ಮಧ್ಯ ಇದು ಆಗಿದೆ, ಸಮಸ್ಯೆ ಆಗಿದೆ. ಅವಾಗ ಏನು ಅಂತಂದರೆ ನೀವು ಮರಾಠಿಯಲ್ಲೇ ಮಾತಾಡಬೇಕು ಅಂತ ಹೇಳಿ ಅವರು ಇವ್ರ ಜೊತೆಗೆ ಜಗಳ ಮಾಡಿಕೊಂಡು ಕೊನೆಗೆ ಏನು ಮಾಡಿದ್ದಾರೆ ಅಂದರೆ ಅವರು ಆ ಯುವತಿ ಅಲ್ಲಿ ಅವರು ಮತ್ತೆ ಜನರನ್ನು ಕರೆಸಿಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದಕ್ಕೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅನ್ನೋದು ನಾವು ಅದನ್ನು ಪ್ರೂವ್ ಮಾಡೋಣ ಅಂತ ನಾವು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಇವತ್ತು ನಮ್ಮ ಜೈ ಕರ್ನಾಟಕ ಸಂಘದ ವತಿಯಿಂದ ಇವತ್ತು ನಾವು ಇದು ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ನಾವು ಮನವಿಯನ್ನು ಸ್ವೀಕರಿಸಬೇಕಂತ ನಾವು ಕೇಳ್ಕೊಳ್ತೀವಿ. ವಿಶ್ವ ಮಾತೃಭಾಷೆ ದಿನಾಚರಣೆ ಅದೇ ಸಮಯದಲ್ಲಿ ಬೇಕಂತೆ ಯಾರೋ ಕಿಡಿಗೇಡಿಗಳು ಕಂಡಕ್ಟರ್ ಮೇಲೆ, ಕೇವಲ ಅದು ಸರ್ಕಾರಿ ಸೇವೆ ಕೆಲಸ ಮಾಡುವಂಥ ಕಂಡಕ್ಟರ್ ಮೇಲೆ, 51 ವಯಸ್ಸಿನ ಹಿರಿಯ ಮೇಲೆ ಬರೀ ಆಧಾರ್ ಕಾರ್ಡ್ ಕೇಳಿದ್ದಕ್ಕೆ ಅವ್ರ ಮೇಲೆ ಮರಾಠಿಯಲ್ಲಿ ಮಾತಾಡಬೇಕು, ಇಲ್ಲ ನಿಮ್ಮ ಮೇಲೆ ಎಲ್ಲರೂ ಫಸ್ಟ್ ಏನೂ ಮಾತಾಡಿಲ್ಲ, ಆಮೇಲೆ ಮತ್ತು ಜನರು ಕರೆಸಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆದ್ದರಿಂದ ಇದು ನಮ್ಮ ಬೆಳಗಾವಿಯಲ್ಲಿ ಇದು ಮುಗ್ದಿದೆ ಕತೆ, ಈಗ ಮತ್ತೆ ಚಾಲೂ ಆಗ್ತಾ ಇದೆ. ಇದು ಚಾಲೂ ಆಗಬಾರ್ದು. ಆದ್ದರಿಂದ ಈ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು, ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಅಷ್ಟೇ ನಮ್ಮ ಕ್ರಮ. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂಜಯ್ ರಜಪೂರ್, ಜಿಲ್ಲಾ ಉಪಾಧ್ಯಕ್ಷ ಗೌತಮಗಿ, ಬೈಲಹೊಂಗಲ ತಾಲೂಕು ಅಧ್ಯಕ್ಷ ಯೂಸುಫ್ ಸಿಗ್ಗಿಹಳ್ಳಿ, ಮಂಜುನಾಥ್ ದೊಡ್ಡಮನಿ, ಸುರೇಶ್ ಅಂಬರಕಟ್ಟಿ, ಸೇರಿ ಮತ್ತಿತರರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.